ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ನೂತನ ಸಂಸದರಾಗಿ ಆಯ್ಕೆಯಾಗಿರುವಂತಹ ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಸರ್, ಮೊದಲಿಗೆ ತಮಗೆ ಪವರ್ ಟಿವಿ ಕಡೆಯಿಂದ ಅಭಿನಂದನೆಗಳು. ದೆಹಲಿಗೆ ಬಂದಿದ್ದೀರಿ, ಹೇಗೆ ಅನಿಸ್ತಿದೆ ಸರ್? ಅದೇ ದೆಹಲಿಗೆ ಇವತ್ತು ನಮ್ಮ ಬಿಜೆಪಿ ಸಂಸದೀಯ ಪಕ್ಷದ ಇವತ್ತು ಸಭೆ ಇದೆ, ಅದಕ್ಕೋಸ್ಕರ ಬಂದಿದ್ದೇವೆ. ಹಾಗೂ ಕೂಡ ಯಾಕೆಂದರೆ ನಾನು ಮೊದಲನೇ ಸಲ MP ಆಗಿ ದೆಹಲಿಗೆ ಬರ್ತಾ ಇರೋದು, ಹೀಗಾಗಿ ಕೆಲವೆಲ್ಲ ಫಾರ್ಮ್ಯಾಲಿಟೀಸ್ ಇದೆ, ರಿಜಿಸ್ಟ್ರೇಷನ್ನು, ಇದು ID ಕಾರ್ಡ್ ತಗೊಳ್ಳೋದು, ಅದೆಲ್ಲ ನೆನ್ನೆ ಪ್ರಕ್ರಿಯೆ ಮುಗೀತು. ಸೊ ಇವತ್ತು ಪಕ್ಷದ ಸಭೆ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಗಂಟೆಗೆ ಸಭೆಯನ್ನು ಕರೆಯಲಾಗಿರುವಂಥದ್ದು, ಎಲ್ಲಿ ಸರ್? 11 ಗಂಟೆಗೆ ಸೆಂಟ್ರಲ್ ಹಾಲ್ ಹಳೆ ಪಾರ್ಲಿಮೆಂಟ್ ಭವನದಲ್ಲಿ ಕರೆದಿದ್ದಾರೆ. ಸಹಜವಾಗಿ ಮಂಜುನಾಥ್ ಅವರನ್ನ ಅಭ್ಯರ್ಥಿ ಅಂತ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನ ಪಕ್ಷದ ಕಾರ್ಯಕರ್ತರ ಜೊತೆಗೆ ರಾಜ್ಯದ ಜನತೆ ಇಟ್ಟುಕೊಂಡಿದ್ರು. ಒಂದು, ಹೃದಯವಂತ ಮಂಜುನಾಥ್ ಅವರು ಕೇಂದ್ರದಲ್ಲಿ ಉತ್ತಮವಾದಂಥ ಸ್ಥಾನಮಾನವನ್ನು ಪಡೆದುಕೊಳ್ತಾರೆ ಅಂತ. ಅಲ್ಲ, ಅದೇನಾಗಿದೆ, ನಾನು ನನ್ನ ಸುದೀರ್ಘ ವೈದ್ಯಕೀಯ ವೃತ್ತಿಯಲ್ಲಿ ಅದರಲ್ಲೂ ಹೃದ್ರೋಗ ತಜ್ಞನಾಗಿ ಮತ್ತು ಒಂದು ಭಾರತ ದೇಶದ ಅತಿ ದೊಡ್ಡ ಹೃದ್ರೋಗ ಸಂಸ್ಥೆಯ ನಿರ್ದೇಶಕನಾಗಿ ಸತತವಾಗಿ 18 ವರ್ಷ ನಿರ್ವಹಣೆ ಮಾಡಿ ಒಂದು ಈ ಅಫೋರ್ಡಬಲ್ ಕಾರ್ಡಿಯಾಕ್ ಹೆಲ್ತ್ ಕೇರ್, ಅಫೋರ್ಡಬಲ್ ಹೆಲ್ತ್ ಕೇರ್ ಅಂತ ಏನಿದೆ ಅದರಲ್ಲಿ ಸುಧಾರಣೆ ತಂದು ಒಂದು ಇಡೀ ದೇಶಕ್ಕೆ ಅದೊಂದು ಆದರ್ಶವಾದಂಥ ಒಂದು ಸಂಸ್ಥೆಯನ್ನಾಗಿ ಬೆಳೆಸಿದ ಹಿನ್ನೆಲೆಯಲ್ಲಿ ಜನರಿಗೆ ಒಂದು ಆಸೆ ಮತ್ತು ನಿರೀಕ್ಷೆ ಇದೆ. ಸೊ ಡಾಕ್ಟರ್ ಮಂಜುನಾಥ್ ಅವರು ಇಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಸುಧಾರಣೆ ತಂದು ಒಂದು ಹೊಸ ರೂಪುರೇಷನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಜನರಲ್ಲಿ ನಿರೀಕ್ಷೆ ಸ್ವಾಭಾವಿಕವಾಗಿ ಜಾಸ್ತಿ ಇರುತ್ತೆ. ಸಹಜವಾಗಿ ರಾಜಕೀಯ ವ್ಯಕ್ತಿಗಳನ್ನ ಜನ ನಿರೀಕ್ಷೆ ಮಾಡಲ್ಲ, ಅದರಲ್ಲಿ ಆಡಳಿತಾತ್ಮಕವಾಗಿ ಅನುಭವ ಹೊಂದಿರುವಂತಹ ಮಂಜುನಾಥ್ ಅವರಿಗೆ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಜನರ ನಿರೀಕ್ಷೆ ಇದೆ. ಅದನ್ನ ಮತ್ತೊಮ್ಮೆ ಆ ಒಂದು ಉತ್ಸಾಹ ಅದೆಲ್ಲವೂ ಕೂಡ ಜನರ ಮುಂದೆ ಬರುತ್ತೆ ಅಂತ ನಿರೀಕ್ಷೆಗಳಿದೆಯಾ? ಆಡಳಿತಾತ್ಮಕವಾಗಿ ಅನುಭವ ಇರೋದ್ರಿಂದ ತಮಗೆ ಅಲ್ಲ, ನೋಡ್ಬೇಕದು. ಯಾಕೆಂದ್ರೆ ಅದರ ಸರ್ಕಾರ ರಚನೆ ಆಗಬೇಕು ಮೊದಲು. ಯಾಕೆಂದ್ರೆ ಇವಾಗ ಇದು ಸಮ್ಮಿಶ್ರ ಸರ್ಕಾರ ಆಗಿರುತ್ತೆ. ಸೊ ಅದರದೇ ಆದ ಕೆಲವು ನಿರ್ಬಂಧಗಳು, ಅಡಚಣೆಗಳು ಇರುತ್ತೆ. ನೋಡೋಣ ಯಾವ ರೀತಿ ಆಗುತ್ತೆ. ಈಗಾಗಲೇ ತಮ್ಮ ಅಂಗ ಪಕ್ಷವಾಗಿರುವಂತಹ JDSನ ಮುಖಂಡರು ಕೂಡ ಕುಮಾರಸ್ವಾಮಿ ಅವರು ತಮಗೆ ಒಂದು ಕ್ಯಾಬಿನೆಟ್ನಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಮನವಿ ಮಾಡದಂತೆ ಕಾಣ್ತಾ ಇದೆ. ಆ ರೀತಿಯಾದಂಥ ಒಂದು ಚರ್ಚೆಗಳು ಕೂಡ ಇದೆ. ಅದೇ, ಅದು ನೋಡಬೇಕು ಯಾವ ರೀತಿ ಮುಂದೆ ಅದರ ಕಾರ್ಯನಿರ್ವಹಣೆ ಆಗುತ್ತೆ ಅಂತ ನೋಡಬೇಕು. ಈ ಒಂದು ಸಮ್ಮಿಶ್ರ ಸರ್ಕಾರಗಳನ್ನ ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಅಂತ ಒಬ್ಬರು ಸಂಸದರಾಗಿ ತಾವು? ಇಲ್ಲ, ಅಂದರೆ ಸಮ್ಮಿಶ್ರ ಸರ್ಕಾರವನ್ನು ನಡೆಸಬೇಕಾದ್ರೆ ಕೆಲವು ಕಾಮನ್ ಅಜೆಂಡಾ ಇರುತ್ತೆ. ಸೊ ಹೆಚ್ಚು ಚರ್ಚೆಗಳ ಮೂಲಕ ಮಾಡಬೇಕಾಗತ್ತೆ. ಸೊ ಅಂದರೆ ಈಗಾಗಲೇ ಹಲವಾರು ಬಾರಿ ಸಮ್ಮಿಶ್ರ ಸರ್ಕಾರಗಳು ಬಂದು ಹೋಗಿದೆ ಕೇಂದ್ರದಲ್ಲಿ. ಸೊ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಬಹಳ ಆಡಳಿತದ ಅನುಭವ ಇದೆ. ಸೊ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಯಾಕೆಂದರೆ ಸಮ್ಮಿಶ್ರ ಸರ್ಕಾರ ಅಂದರೆ ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ದಾಗೆ. ಸೊ ಅದನ್ನು ಪ್ರತಿಯೊಬ್ಬರನ್ನು ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ಅದು ಮಹತ್ತರವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಚರ್ಚೆ ಅನ್ನೋದು ಬಹಳ ಮುಖ್ಯ. ಅಂದರೆ ಆ ಸಲಹೆಗಳನ್ನು ತೆಗೆದುಕೋಬೇಕಾಗುತ್ತೆ. ಹೀಗಾಗಿ ಈಗ ಈ ಡೆವಲಪ್ಮೆಂಟಲ್ ಅಜೆಂಡಾ ಬಂದರೆ ಏನು ಸಮಸ್ಯೆ ಇಲ್ಲ. ಈಗಾಗಲೇ ಕಳೆದ 10 ವರ್ಷದಲ್ಲಿ ಯಾವ್ಯಾವ ರೀತಿ ಶಾಶ್ವತವಾದಂಥ ವಿನೂತನವಾದಂಥ ಯೋಜನೆಗಳನ್ನು ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ, ಆ ಯೋಜನೆಗಳೆಲ್ಲ ಮುಂದುವರಿತವೆ. ಸರ್, ಮುಖ್ಯವಾಗಿ ಈ ಬಾರಿ ಕಳೆದ 10 ವರ್ಷಗಳ ಬಳಿಕ ಬಲಿಷ್ಠವಾದಂಥ ಒಂದು ವಿಪಕ್ಷ ಹೊರಹೊಮ್ಮಿರುವಂಥದ್ದು. ಅಲ್ಲ, ಯಾಕೆಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿಪಕ್ಷ ಅಥವಾ ವಿರೋಧ ಪಕ್ಷ ಬಲಿಷ್ಠವಾಗಿದ್ದರೆ ಉತ್ತಮವಾದಂಥ ಆಡಳಿತ ಕೊಡಲಿಕ್ಕೆ ಅದು ಒಂದು ಎಚ್ಚರಿಕೆ ಗಂಟೆ ಕೂಡ ಆಗಿರುತ್ತೆ. ವಿರೋಧ ಪಕ್ಷ ಬಲವಾಗಿದ್ದರೆ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ. ಅದರಿಂದ ಹಲವಾರು ಉತ್ತಮವಾದಂಥ ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತೆ. ಅಂದರೆ ಎಲ್ಲರಿಗೂ ಕೂಡ ಒಂದು ನೆಮ್ಮದಿ ಆಡಳಿತ ಸಿಗುತ್ತೆ. ಸರ್, ಕಳೆದ 10 ವರ್ಷಗಳಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದ ಬಗ್ಗೆ ಬಹುತೇಕರು ಕೂಡ ಕಾರ್ಯಕರ್ತರಿರ್ಬೋದು, ದೇಶದ ಜನ ನಾನಾ ರೀತಿಯಾದಂಥ ವಿಶ್ಲೇಷಣೆ ಮಾಡ್ತಾ ಇದ್ರು. ತಾವೀಗ ಅದರ ಒಬ್ಬರು ಸದಸ್ಯರಾಗಿ ಆಯ್ಕೆ ಆಗಿದ್ದೀರಿ, ಇದನ್ನು ತಾವು ಹೇಗೆ ನೋಡ್ತೀರಿ ಅಂತ? ಇಲ್ಲ, ಇವಾಗ ನೋಡಿ, ಕಳೆದ 10 ವರ್ಷದಲ್ಲಿ ಭಾರತ ದೇಶದಲ್ಲಿ ಹಲವಾರು ಅತ್ಯುತ್ತಮವಾದಂಥ ಕೆಲಸಗಳಾಗಿದೆ. ಇವತ್ತು ಫಾರಿನ್ ಇನ್ವೆಸ್ಟ್ಮೆಂಟು ರಾಷ್ಟ್ರೀಯ ಹೆದ್ದಾರಿಗೆ ತೆಗೆದುಕೊಂಡ್ರು 49%. ಇವನ್ ರೈಲ್ವೇಸಲ್ಲಿ ಮಾಡರ್ನೈಸೇಷನ್ನು, ಎಲೆಕ್ಟ್ರಿಫಿಕೇಷನ್, ಫಾರಿನ್ ಇನ್ವೆಸ್ಟ್ಮೆಂಟ್ ಅಲ್ಲೋ ಮಾಡಿದರು. ಇವನ್ ಡಿಫೆನ್ಸ್ ಸೆಕ್ಟ್ರಲ್ಲಿ ಅಲ್ಲೋ ಮಾಡಿದರು. ಇವತ್ತು ಕಳೆದ 10 ವರ್ಷದಲ್ಲಿ 10ನೇ ಸ್ಥಾನದಲ್ಲಿದ್ದಂಥದ್ದು ಇವತ್ತು 5ನೇ ಸ್ಥಾನಕ್ಕೆ ಬಂದಿದೆ, ಅಂದರೆ ಗ್ಲೋಬಲ್ ಎಕಾನಮಿ ಪೊಸಿಷನ್ನಲ್ಲಿ. ಹೀಗಾಗಿ ಹಲವಾರು ಅಂತಾರಾಷ್ಟ್ರೀಯ ಮಾನ್ಯತೆ ಕೂಡ ಸಿಕ್ಕಿದೆ ಮತ್ತು ಎಕ್ಸ್ಪೋರ್ಟ್ಸು ಕೂಡ ಜಾಸ್ತಿ ಆಗಿದೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಎಲ್ಲ ಜಾಸ್ತಿ ಆಗಿದೆ. ಹೀಗಾಗಿ ಆಲ್ರೌಂಡ್ ಡೆವಲಪ್ಮೆಂಟ್ ಇದೆ.
ತಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನತೆ ತಮ್ಮಿಂದ ಏನನ್ನು ಯಾವ ಯೋಜನೆಗಳನ್ನು ಯಾವ ರೀತಿಯಾದಂಥ ಅಂಶಗಳನ್ನು ನಿರೀಕ್ಷೆ ಮಾಡ್ಬೋದು ಅಂತ? ಅಲ್ಲ, ಒಂದು ಮೂಲಭೂತ ಸೌಕರ್ಯ ಅಂದರೆ ಕುಡಿಯುವ ನೀರಿನ ಯೋಜನೆ ಬಹಳ ಬೇಕು ಆ ಭಾಗದಲ್ಲಿ. ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಂದರೆ ಬಹಳ ಉಪಯುಕ್ತವಾದದ್ದು ಮತ್ತು ಭಾವನಾತ್ಮಕವಾದಂಥ ಯೋಜನೆ ಅಂದರೆ ಮೇಕೆದಾಟು ಯೋಜನೆ. ಸೊ ಅದರ ಜನರ ನಿರೀಕ್ಷೆ ಇದೆ, ಕುಡಿಯುವ ನೀರಿನ ಯೋಜನೆ ಆದಂಥ ಮೇಕೆದಾಟು ಆಗಬೇಕು ಹಾಗೆ ಹೇಗೆ ಅಂತ. ಇನ್ನು ಕೆಲವು ಹಾಗೆ ಕೃಷಿ ಕ್ಷೇತ್ರ, ಅದರಲ್ಲೂ ರೇಷ್ಮೆ ಬೆಳೆಗಾರರಿಗೆ ಯಾವ ರೀತಿ ನಾವು ಅನುಕೂಲ ಮಾಡ್ಬೋದು, MSP ಅಂದರೆ ಬೆಂಬಲ ಇದು ಪ್ರೈಸ್ನ ಯಾವ ರೀತಿ ಅವರಿಗೆ ಕೊಡ್ಬೋದು ಹಾಗೆ ಹೀಗೆ ಅಂತ. ಮತ್ತು ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಹಲವಾರು ಸುಧಾರಣೆಗಳ ಅವಶ್ಯಕತೆ ಇದೆ. ಮತ್ತು ಒಂದು ಸಬ್ಬರ್ಬನ್ ರೈಲ್ ಅವಶ್ಯಕತೆ ಇದೆ. ಸಬ್ಬರ್ಬನ್ ರೈಲ್ ಆಗ್ಬೋದು. ಮತ್ತು ನಮ್ಮ ಮೆಟ್ರೋ ಕೂಡ ಫರ್ದರ್ ಎಕ್ಸ್ಟೆನ್ಷನ್ ಆಗಬೇಕಾಗುತ್ತೆ. ಇವತ್ತು ಹಾರೋಹಳ್ಳಿ ಬೆಂಗಳೂರು ದಕ್ಷಿಣದಲ್ಲಿ ಮೆಟ್ರೋ ಆ ಕಡೆ ಹೋಗಬೇಕಾಗುತ್ತೆ, ಯಾಕೆಂದರೆ ಹಾರೋಹಳ್ಳಿ ಕೂಡ ಒಂದು ಇಂಡಸ್ಟ್ರಿಯಲ್ ಹಬ್ ಆಗಿದೆ. ಸೊ ಈ ರೀತಿ ಮೂಲಭೂತ ಸೌಕರ್ಯಗಳು ಒಂದು ಕಡೆ ಆಗಬೇಕು. ಇನ್ನು ಕೆಲವು ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಕೆಲವು ಸುಧಾರಣೆಯನ್ನು ಮಾಡಬೇಕು. ಮತ್ತು ರೇಷ್ಮೆ ಬೆಳೆಗಾರರಿಗೆ ಯಾವ ರೀತಿ ನಾವು ಬೆಂಬಲ ಬೆಲೆಯನ್ನು ಕೊಡ್ಬೋದು, ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ರೇಷ್ಮೆಗೆ ಒಂದು ಮಾರ್ಕೆಟನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದೆಲ್ಲ ಇಂಪಾರ್ಟೆಂಟ್. ಸರ್, ಕೊನೆಯದಾಗಿ ಬಲಿಷ್ಠವಾಗಿದ್ದಂತಹ ಬೆಂಗಳೂರು ಗ್ರಾಮಾಂತರ ಬಂಡೆಯನ್ನು ಪುಡಿ ಮಾಡಿದ್ದ ಗುಟ್ಟೇನು ಅಂತ? ಏನಿಲ್ಲ, ಇದು ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಬಟ್ ನಾನು ಹೇಳೋದು ಅಂದರೆ ಜನಶಕ್ತಿನೇ ಅತಿ ದೊಡ್ಡ ಶಕ್ತಿ. ಜನರು ಬದಲಾವಣೆ ಬಯಸಿದರೆ ಯಾರೂ ತಡೆಯೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಅಂದರೆ ಇಲ್ಲಿ JDS BJP ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದರು. ಅವರ ಮನಸ್ಸುಗಳು ಒಂದಾಗಿದ್ವು, ಹೃದಯಗಳು ಒಂದಾಗಿದ್ವು. ಅದರ ಜೊತೆಗೆ ಡಾಕ್ಟ್ರನ್ನ ಗೆಲ್ಲಿಸಬೇಕು ಅನ್ನೋದು ಕೂಡ ಜನರ ಬಾಯಲ್ಲಿ ಬಂತು. ಅಂದರೆ ಎಲ್ಲೋ ಒಂದು ಕಡೆ ಅಂಡರ್ ಕರೆಂಟು ಕೂಡ ಇತ್ತು, ಅಂದರೆ ಗುಪ್ತಗಾಮಿನಿ ಅಂತ ಏನು ಹೇಳ್ತೀವಿ. ಸೊ ಹಾಗಾಗಿ ಇದು ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಲಿಕ್ಕೆ ಸಹಾಯ ಆಯಿತು. ಅಂದರೆ ಡಾಕ್ಟ್ರ್ ಬಗ್ಗೆ ನನ್ನ ಬಗ್ಗೆನೂ ಕೂಡ ಬಹಳ ಇತ್ತು, ಡಾಕ್ಟ್ರ್ ಗೆಲ್ಲಿಸಬೇಕು, ಇದೊಂದು ಅವಕಾಶ ಡಾಕ್ಟ್ರಿಗೆ ನಾವು ನಮ್ಮ ಗ್ರ್ಯಾಟಿಟ್ಯೂಡ್ ಸಲ್ಲಿಸಲಿಕ್ಕೆ ಅಂತ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಡಾಕ್ಟರ್ ಮಂಜುನಾಥ್ ಅವರ ಮಾತುಗಳು. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ TV.